ಇನ್ನು ಚಿತ್ತಾಪುರದಲ್ಲಿ RSS ಪಥಸಂಚಲನ ಫೈಟ್ ಇತ್ತಲ್ಲ, ಇದು 2ನೇ ತಾರೀಕು ಏನಾಗ್ಬಿಡ್ಬೋದು ಅನ್ನುವಂಥ ಪ್ರಶ್ನೆ ಮೂಡಿಸಿತ್ತು. ಯಾಕಂದ್ರೆ 2ನೇ ತಾರೀಕು RSS ಪಥಸಂಚಲನಕ್ಕೆ ಪ್ಲಾನ್ ಮಾಡಿತ್ತು. ಬಟ್ ಈಗ 2ನೇ ತಾರೀಕು RSS ಪಥಸಂಚಲನ ನಡೆಯಲ್ಲ. ಯಾಕಂದ್ರೆ ಮೊನ್ನೆ ಶಾಂತಿ ಸಭೆ ಫೇಲ್ಯೂರ್ ಆಗಿತ್ತಲ್ವಾ, ಒಂದು ಕಾಂಪ್ರಮೈಸಿಗೆ ಬರೋಕೆ ಸಾಧ್ಯ ಆಗಿರ್ಲಿಲ್ವಲ್ಲ. ಈಗ ನವೆಂಬರ್ 5ಕ್ಕೆ ಅದರ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾಕಂತಾರೆ ನವೆಂಬರ್ 5ಕ್ಕೆ ಶಾಂತಿ ಸಭೆ ನಡೆಸುವಂತ ನಿಟ್ಟಿನಲ್ಲಿ ತೀರ್ಮಾನ ಮಾಡಿದ್ದಾರೆ. RSS ಪಥಸಂಚಲನಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಅವತ್ತು ಗೊತ್ತಾಗುತ್ತೆ. ಯಾವತ್ತು? ನವೆಂಬರ್ 5ನೇ ತಾರೀಕು. ಆಮೇಲೆ ಕೋರ್ಟ್ನಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಯಾಕಂದ್ರೆ ಕೋರ್ಟ್ ಮೆಟ್ಟಿಲೇರಿತ್ತು RSS, ಅದರ ವಿಚಾರಣೆ ಕೂಡ ನವೆಂಬರ್ 7ಕ್ಕೆ ಮುಂದೂಡಿಕೆ ಆಗಿದೆ ಅಂತ ಕಾಣಿಸುತ್ತೆ. ಹಿಂಗಾಗಿ ಅಲ್ಲಿ ತನಕನೂ ಕೂಡ RSS ಪಥಸಂಚಲನ ನಡೆಯೋದಕ್ಕೆ ಅವಕಾಶ ಇಲ್ಲ. ಯಾಕಂತಂದ್ರೆ RSS ಇಲ್ಲಿ ಚಿತ್ತಾಪುರದಲ್ಲಿ ನಾವು ಏನು ಪಥಸಂಚಲನ ಮಾಡ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಬರುತ್ತೋ, ಅದರ ಜೊತೆಗೇನೆ ಇನ್ನೂ ಕೆಲ ಸಂಘಟನೆಗಳು, ಈಗ ಸುಮಾರು 11 ಸಂಘಟನೆಗಳಾಗಿದೆ. ಭೀಮ್ ಆರ್ಮಿ ಆಗಿದೆ, ಅದಾದ ನಂತರದಲ್ಲಿ ರೈತ ಸಂಘಟನೆಗಳು, ಆಮೇಲೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಂಬಂಧಪಟ್ಟ ಕೆಲ ಸಂಘಟನೆಗಳು, ಆಮೇಲೆ ಕುರುಬ ಸಮುದಾಯದವರು, ಹೀಗೆ ಸುಮಾರು 11 ಸಂಘಟನೆಗಳು ನಾವು ಪಥಸಂಚಲನ ಮಾಡ್ತೀವಿ, ನಾವು ಅವತ್ತು ಪಥಸಂಚಲನ ಅನ್ನೋದಕ್ಕಿಂತ ಒಂದು ಜಾಥಾ ಹೋರಾಟ ಅನ್ನುವಂಥದ್ದನ್ನೆಲ್ಲ ಪರ್ಮಿಷನ್ ಕೇಳಿದ್ದಾರೆ. ಈಗ ಚಿತ್ತಾಪುರದ RSS ಪಥಸಂಚಲನ ನವೆಂಬರ್ 2ನೇ ತಾರೀಕು ನಡೆಯೋದು ಡೌಟು.